ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ. ಹಿಂದಿನ ಎಕ್ಸ್ ಪೋಸ್ಟ್ನಲ್ಲಿ ಕಾಂಗ್ರೆಸ್ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಒಂದು ಕಟುವಾದ ಲೇವಡಿಯ ಪೋಸ್ಟನ್ನು ಮಾಡಿದ್ದಾರೆ. ಏನು ಆ ಪೋಸ್ಟ್ನಲ್ಲಿ ಏನಿದೆ ವಿಶೇಷ? ಪ್ರಧಾನಿ ಮೋದಿಯವರದು ಭ್ರಷ್ಟಾಚಾರದ ಪಾಠಶಾಲೆ. ಅವರೇ ಭ್ರಷ್ಟಾಚಾರವನ್ನು ಪಾಠ ಮಾಡುವ ಶಿಕ್ಷಕರು ಹಾಗೂ ಭ್ರಷ್ಟ ವಿಜ್ಞಾನವೇ ಅವರ ಪಠ್ಯಪುಸ್ತಕ ಎನ್ನುವ ಮಾತನ್ನು ಪೋಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಇನ್ನೊಂದು ವಾಕ್ಯವನ್ನು ಸೇರಿಸಿದ್ದಾರೆ. ಏನದು? ಭ್ರಷ್ಟಾಚಾರವನ್ನು ಮಾಡಿ ಹೆಚ್ಚಾದರೆ ಆ ಭ್ರಷ್ಟಾಚಾರವನ್ನು ತೊಳಿಲಿಕ್ಕೆ ಒಂದು ವಾಷಿಂಗ್ ಮಿಷನ್, ಲಾಂಡ್ರಿಯನ್ನು ಕೂಡ ಪ್ರಧಾನಿ ಮೋದಿಯವರು ನಡೆಸ್ತಾ ಇದ್ದಾರೆ ಎನ್ನುವಂಥ ಲೇವಡಿಯನ್ನು ಎಕ್ಸ್ ಪೋಸ್ಟ್ನಲ್ಲಿ ಮಾಡಿದ್ದಾರೆ. ನೀವು ಎಕ್ಸ್ ಪೋಸ್ಟ್ಗೆ ಹೋಗಿ ಆ ಪೋಸ್ಟನ್ನು ನೋಡ್ಬೋದು. ಲೈಕ್ ಮಾಡೋಕ್ಕೆ ಹೋದರೆ ಎರಡು ತೊಂದರೆ ಇದೆ. ಏನು? ಮೊದಲನೇ ತೊಂದರೆ, ಮೋದಿ ಭಕ್ತರೆಲ್ಲ ಕಂಡುಬಿಡ್ತಾರೆ ನಿಮ್ಮ ಮೇಲೆ. ಎರಡನೇ ತೊಂದರೆ, ಇವಾಗ ಎಕ್ಸ್ ಪೋಸ್ಟ್ನಲ್ಲೆಲ್ಲ ಲೈಕ್ ಕೊಡೋದಕ್ಕೂ ದುಡ್ಡು ಕಟ್ಟಾಗ್ತದೆ. ಲೈಕ್ ಕೊಡಲು ಕೂಡ ಹಣ ಕೊಡಬೇಕಾದ ಸ್ಥಿತಿಯನ್ನು ಇವಾಗ ತಂದುಬಿಟ್ಟಿದ್ದಾರೆ ಎಕ್ಸ್ ಪೋಸ್ಟ್ನವರು. ಸುಮ್ಮನೆ ಲೈಕ್ ಮಾಡೋಂಗಿಲ್ಲ. ಸುಮ್ಮನೆ ಲೈಕ್ ಮಾಡಿಬಿಟ್ರೆ ಆಮೇಲೆ ಹುಬ್ಬಳ್ಳಿಯಲ್ಲಿ ನಡೆದಾಗೆ ಯುವತಿಯ ಕೊಲೆ ಆಗ್ತದೆ. ಈ ಕೊಲೆಯಲ್ಲಿ ಕೂಡ ಒಂದು ಇವಾಗ ದೊಡ್ಡ ಗಲಾಟೆ ನಡೆದಿದೆ. ಹಿಂದೂ ಯುವತಿಯ ಕೊಲೆಯಾಗಿದೆ ಅಂತ. ಕೊಲೆ ಮಾಡಿದ್ದು ಮುಸ್ಲಿಂ ಆದುದರಿಂದ ಹಿಂದೂ ಯುವತಿಯ ಕೊಲೆ ಅನ್ನುವಂಥದ್ದು ಪ್ರಶ್ನೆ ಬಂದಿದೆ ಅಲ್ಲಿ. ಹಿಂದೂ ಯುವತಿಯನ್ನು ಹಿಂದೂ ಯುವಕನೇ ಕೊಲೆ ಮಾಡಿದ್ದರೆ ಅದು ಯಾವ ಯುವತಿಯ ಕೊಲೆ ಆಗ್ತಾ ಇತ್ತು? ಬರೇ ಕೊಲೆ ಆಗ್ತಾ ಇತ್ತು ಅಷ್ಟೇ. ಹಿಂದೂ ಅನ್ನುವ ಶಬ್ದ ಅದರಲ್ಲಿ ಸೇರ್ತಾ ಇರಲಿಲ್ಲ. ಎರಡನೇದಾಗಿ ಇದನ್ನು ಲವ್ ಜಿಹಾದ್ ಎಂದು ಹೇಳಲಾಗುತ್ತದೆ. ಇದನ್ನು ಹೆತ್ತವರು ಲವ್ ಜಿಹಾದ್ ಎಂದು ಆರೋಪ ಮಾಡಿದ್ದಾರೆ. ಈ ಲವ್ ಜಿಹಾದ್ಗಳು ಯಾಕೆ ಚುನಾವಣಾ ಕಾಲದಲ್ಲೇ ನಡೆಯುತ್ತದೆ? ಅತಿಯಾಗಿ ನಡೆಯೋದು ಚುನಾವಣಾ ಕಾಲದಲ್ಲೇ. ಅದು ಯಾರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ನಡೀತದೆ. ಅದು ಬಿ ಜೆ ಪಿಯ ದೊಡ್ಡ ನಾಯಕರೇ ಕರ್ನಾಟಕಕ್ಕೆ ಬರುವಾಗ ಅಥವಾ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕೆ ಬರುವಾಗಲೇ ಲವ್ ಜಿಹಾದ್ ಕೊಲೆಗಳು ಯಾಕೆ ನಡೀತವೆ, ಅಥವಾ ಲವ್ ಜಿಹಾದ್ ಹೌದೋ ಅಲ್ಲವೋ ಎನ್ನುವುದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಯಾಕಂತ ಹೇಳಿದರೆ ಇವೆಲ್ಲ ಬಹಳ ಸಂಕೀರ್ಣವಾದ ಪ್ರಶ್ನೆಗಳು. ಬೆಂಗಳೂರಿನಲ್ಲಿ ಮೊನ್ನೆ ಜೋಡಿ ಕೊಲೆ ಆಗಿದೆ. ಅದು ಲವ್ ಜಿಹಾದ್ ಅಂತ ಹೇಳಲಿಲ್ಲ ಅದನ್ನು. ಯಾಕಂತೇಳಿದ್ರೆ ಹಿಂದೂ ಹುಡುಗಿನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದವನು ಅವನ ಅಮ್ಮ ಕೊಲೆ ಮಾಡಿದ್ದಾಳೆ. ಅದು ಡಬಲ್ ಮರ್ಡರ್. ಆದರೆ ಅದಕ್ಕೆ ಸುದ್ದಿ ಇಲ್ಲ ಅದು. ಯಾಕಂದರೆ ಅದನ್ನು ಸುದ್ದಿ ಮಾಡೋದರಿಂದ ಯಾರಿಗೂ ಓಟ್ ಬರೋದಿಲ್ಲ. ಹಾಗಾಗಿ ಈ ದೇಶದಲ್ಲಿ ಯಾವ ರೀತಿ ಚುನಾವಣಾ ಪ್ರಚಾರಗಳು ನಡೆಯುತ್ತದೆ ಅಂದರೆ ಕೊಲೆಯನ್ನು ಕೂಡ ಬಳಸಿಕೊಂಡು ಮತವನ್ನು ಪಡೆಯುವಂಥ ಗ್ಯಾಂಗ್ಸ್ಟರ್ಗಳು ನಮ್ಮ ದೇಶದಲ್ಲಿದ್ದಾರೆ. ಒಂದು ಕಡೆ ಬಿ ಜೆ ಪಿಯವರು ಹೇಳ್ತಾರೆ ಕಾಂಗ್ರೆಸ್ನವ್ರದ್ದು ಸುಳ್ಳಿನ ಭಂಡಾರ, ನಮ್ಮದು ಮಾತ್ರ ಗ್ಯಾರಂಟಿ ಅಂತ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಹೇಳ್ತಾರೆ ಮನುಷ್ಯ ಹುಟ್ಟುತ್ತಾನೆ ಸುಳ್ಳಿನ ಜೊತೆಗೆ, ಆದರೆ ಆ ಸುಳ್ಳನ್ನು ಹುಲುಸಾಗಿ ಬೆಳೆಸುವಂಥ ತೋಟ ಇರೋದು ಬಿ ಜೆ ಪಿ ಪಕ್ಷದಲ್ಲಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಈ ಎಲ್ಲದರ ನಡುವೆ ಚುನಾವಣೆಯ ನಾನಾ ಮಜಲುಗಳನ್ನು ಪರಿಶೀಲಿಸುವಾಗ ಕಾಂಗ್ರೆಸ್ 1977ರಲ್ಲಿ ಒಂದು ದೊಡ್ಡ ಏಟು ತಿಂದಿತ್ತು. ಆಮೇಲೆ 1987ರಲ್ಲಿ ಒಂದು ದೊಡ್ಡ ಏಟು ತಿಂದಿತ್ತು. ಆ ಏಟಿನ ಬಳಿಕ ಅದು 2014ರಲ್ಲೇ ದೊಡ್ಡ ಏಟು ತಿಂದಿದ್ದು. 7-7-14 77ರ 7 ಮತ್ತು 87ರ 7ರ ಬಳಿಕ ಅತಿ ದೊಡ್ಡ ಏಟು ತಿಂದದ್ದು 2014ರಲ್ಲಿ 7-7-14ರಲ್ಲಿ ತಿಂದಿದೆ. ಆ ಏಟು ತಿಂದ ಬಳಿಕ ನಡೆದಿರುವಂಥ ನಾನಾ ಘಟನೆಗಳು ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ
ಕಟ್ಟಬೇಕು ಎನ್ನುವುದನ್ನು ಮರೆತೇ ಬಿಟ್ಟಿರುವಂಥ ಒಂದು ಸ್ಥಿತಿಯಲ್ಲಿ ಭಾರತ ಮುನ್ನಡೆದಿದೆ ಎನ್ನುವಂಥದ್ದು ಕೆಲವು ವಿಶ್ಲೇಷಣಾಕಾರರ ಅಭಿಪ್ರಾಯವಾಗಿದೆ. AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳ್ತಾರೆ, ನಮಗೆ 400 ಸೀಟ್ ಬರ್ತದೆ ಅಂತ ಹೇಳಿದ್ದಾರೆ. 400 BJP ಅವರು ಹೇಳಿದ್ದಾರೆ ನಮಗೆ 400 ಬರ್ತದೆ ಅಂತ. ಕಾಂಗ್ರೆಸ್ನ ಅಧ್ಯಕ್ಷರಾದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಇಂಡಿಯಾ ಮೈತ್ರಿಕೂಟಕ್ಕೆ, ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇಲ್ಲ ಅವರು, ಇಂಡಿಯಾ ಮೈತ್ರಿಕೂಟಕ್ಕೆ 400 ಸೀಟ್ ಬರ್ತದೆ ಅಂತ ಹೇಳ್ತಾರೆ. 1984ರಲ್ಲಿ ಕಾಂಗ್ರೆಸ್ 404 ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು. ಆ ದಾಖಲೆಯನ್ನು ಹಿಂದೆಯೂ ಮುರಿದಿಲ್ಲ, ಮುಂದೆಯೂ ಮುರುವಂಥ ಯಾವುದೇ ಸಕಾರಣಗಳು ಈಗ ಗೋಚರಿಸುತ್ತಿಲ್ಲ. BJPಗೆ 400 ಬರುವುದಿಲ್ಲ ಅನ್ನೋದನ್ನು ನೀವು ಬರೆದಿಟ್ಕೊಳ್ಳಿ. ಹಾಗೆಯೇ ಕಾಂಗ್ರೆಸ್ಗೆ 400 ಬರಲು ಸಾಧ್ಯವಿಲ್ಲ, ಯಾಕಂದರೆ ಅದು ಸ್ಪರ್ಧಿಸಿರುವುದೇ 300 ಸ್ಥಾನಗಳು. ಹಾಗಾದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಎಲ್ಲಿ ಲಾಭ ಆಗ್ತದೆ? ಮುಖ್ಯ ಕಾರಣ ಮೈತ್ರಿ ಪಕ್ಷಗಳು. NDA ಮೈತ್ರಿಕೂಟದಲ್ಲಿ ಯಾವುದೇ ದೊಡ್ಡ ಪಕ್ಷ ಇಲ್ಲ, JDU ಒಂದು ಬಿಟ್ಟರೆ. JDU ಬಿಹಾರದಲ್ಲಿ 17 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ. ಅದು ಹಿಂದೆ ಸ್ವಲ್ಪ ಚೆನ್ನಾಗಿ ಸಾಧನೆ ಮಾಡಿತ್ತು. ಅದು ಗೆದ್ದರೆ ಒಂದು 7-8 ಸ್ಥಾನಗಳನ್ನು ಈ ಬಾರಿ ಗೆಲ್ಬೋದು, ಯಾಕಂದರೆ ಹಿಂದಿನ ಮೌಲ್ಯವನ್ನು ಅದು ಉಳಿಸ್ಕೊಂಡಿಲ್ಲ. ಇನ್ನುಳಿದಂತೆ BJPಗೆ ಯಾವುದೇ ದೊಡ್ಡ ಮೈತ್ರಿ ಪಕ್ಷ ಇಲ್ಲ, ಕಾಂಗ್ರೆಸ್ಸಿಗೆ ಆಗಲ್ಲ. ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಕಾಂಗ್ರೆಸ್ 200 ಸ್ಥಾನಗಳನ್ನು ಗೆದ್ದರೆ SP ಸಮಾಜವಾದಿ ಪಕ್ಷದ ಸುಮಾರು 20 ಸ್ಥಾನಗಳು, DMK ಪಕ್ಷದ ಸುಮಾರು 20 ಸ್ಥಾನಗಳು ನೇರವಾಗಿ ಸಿಗ್ತದೆ. ಅದೇ ವೇಳೆಗೆ ಶಿವಸೇನೆ ಪಕ್ಷದ 15 ಸ್ಥಾನಗಳು, NCP ಪಕ್ಷದ 10 ಸ್ಥಾನಗಳು ಎಲ್ಲ ಸೇರಿ 300 ಸ್ಥಾನಗಳನ್ನು ಖಚಿತವಾಗಿ ಇಂಡಿಯಾ ಮೈತ್ರಿಕೂಟ ಪಡೆಯಲು ಸಾಧ್ಯ ಇದೆ ಈಗಿನ ಲೆಕ್ಕಾಚಾರದ ಪ್ರಕಾರ. ಅದರ ಜೊತೆಗೆ ಕಮ್ಯುನಿಸ್ಟರು, ಎಡಪಕ್ಷಗಳು ಇವಾಗ ಕೇರಳದಲ್ಲಿ ಮಾತ್ರ ಇರುವುದು. ಅದು ಹೆಚ್ಚು ಸ್ಥಾನ ಪಡೆಯೋದ್ರಿಂದ ಅದಕ್ಕೆ ಏನು ಪ್ರಯೋಜನವೇನು ಆಗೋದಿಲ್ಲ. ಆದರೆ AAPಯನ್ನು ಕಡೆಗಣಿಸುವಂತಿಲ್ಲ. AAP ಖಂಡಿತವಾಗಿ 8ರಿಂದ 10 ಸ್ಥಾನಗಳನ್ನು ಗೆಲ್ತದೆ ಪಂಜಾಬ್ ಮತ್ತು ದೆಹಲಿಗಳಲ್ಲಿ. ಈ ಎಲ್ಲ ಲೆಕ್ಕಾಚಾರ ಕೂಡ 300 ಮುಟ್ಟುತ್ತದೆ, 400 ಮುಟ್ಟುವುದಿಲ್ಲ. ಇದು ಇಂಡಿಯಾ ಮೈತ್ರಿಕೂಟಕ್ಕಿರುವ ಒಂದು ಸಕಾರಾತ್ಮಕವಾದ ಅಂಶ. ಇದೇ ಒಂದು ಅಂಶ BJPಗೆ ನಕಾರಾತ್ಮಕವಾಗಿದೆ. ಯಾಕಂತ ಹೇಳಿದರೆ BJPಯ ಮೈತ್ರಿ ಪಕ್ಷ ಎಲ್ಲ 1 ಸೀಟ್ ಗೆಲ್ಲುವವೇ ಇರೋದು. JDU ಒಂದು ಬಿಟ್ಟರೆ ಎಲ್ಲ 1 ಸೀಟು 2 ಸೀಟ್ ಗೆಲ್ಲುವವೇ ಇರೋದು. ಯಾವುದೇ ಬೇರೆ ದೊಡ್ಡ ಪಕ್ಷ ಮೈತ್ರಿಕೂಟದಲ್ಲಿ ಇಲ್ಲ. NDAಯಲ್ಲಿ JDU ಕೂಡ ಬಿಹಾರದಲ್ಲಿ ಈಗ ಹಿಂದಿನ ಬಲವನ್ನು ಉಳಿಸಿಕೊಂಡಿಲ್ಲವಾದ್ದರಿಂದ ಅದು ಗೆಲ್ಲುವ ಸ್ಥಾನ ಕೂಡ ಸಂಶಯಾಸ್ಪದವಾಗಿದೆ. ಆದ್ದರಿಂದ ಬಹುಮತವನ್ನು ಪಡೆಯಲು BJP ತಾನೇ ಶ್ರಮಿಸಬೇಕಾಗಿದೆ. ಕಾಂಗ್ರೆಸ್ಸಿಗೆ ಆ ಪ್ರಶ್ನೆ ಇಲ್ಲ. ಬಹುಮತವನ್ನು ಮಿತ್ರ ಪಕ್ಷಗಳು ತಂದುಕೊಡ್ತವೆ. ಅದಕ್ಕೆ ಈ ಬಾರಿಯ ಇಂಡಿಯಾ ಮೈತ್ರಿಕೂಟದಲ್ಲಿ BJPಗೆ ಬಹುಮತವನ್ನು ತಾನೇ ಸಾಧಿಸಬೇಕಾದ ಅನಿವಾರ್ಯ ಸ್ಥಿತಿ ಈಗ ಇದೆ. ಇದು ಭಾಳ ಮುಖ್ಯವಾದ ಅಂಶ ಆಗಿರ್ತದೆ. ಆದರೂ ಕೂಡ ಚುನಾವಣಾ ಕಾಲದಲ್ಲಿ BJP ನಡೆದುಕೊಳ್ಳುತ್ತಿರುವಂಥ ಸಾಮೂಹಿಕ ಗತಿ ಪ್ರವಾಹ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದಿಂದ ಸಾಧ್ಯವಾಗ್ತಾ ಇಲ್ಲ. ಆ ಪ್ರಚಾರಗಳನ್ನು ಗಮನಿಸಿ, ಆ ಪ್ರಚಾರಗಳಲ್ಲಿ ಓತಪ್ರೋತವಾಗಿ BJPಯವರು ನಾನಾ ಮುಖಗಳಿಂದ ಅವರು ಸುಳ್ಳು ಹೇಳ್ಬೋದು, ಸತ್ಯ ಹೇಳ, ಅದು ಎರಡನೇ ವಿಷಯ, ಅದು ಬೇರೆ ವಿಮರ್ಶೆಗೆ ಬರ್ತದೆ. ಸತ್ಯವ ಸುಳ್ಳ ಅನ್ನೋದು ಬೇರೆ ವಿಮರ್ಶೆ. ಆದರೆ ಆ ಪ್ರಚಾರದಲ್ಲಿ ಬಹಳ ತೀವ್ರತೆ, ಜನರನ್ನು ಮುಟ್ಟುವ ಒಂದು ತೀವ್ರತೆ ಭಾಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ನಲ್ಲಿ ಇವಾಗ ಇಲ್ಲಿ ಪದ್ಮರಾಜ್ ಅವರು ತೀವ್ರವಾಗಿ ಪ್ರಚಾರ ಮಾಡ್ತಾ ಇರೋದು. ಆದರೆ ಟೋಟಲ್ ಇಂಡಿಯಾ ಮಟ್ಟದ್ದು ಹೇಳ್ತಾ ಇರೋದು. ಇಂಡಿಯಾ ಮಟ್ಟದ ಪ್ರಚಾರದಲ್ಲಿ NDA ಮತ್ತು BJP ಅಥವಾ ಮೋದಿಯವರು ನಡೆಸಿರುವ ಪ್ರಚಾರದ ತೀವ್ರತೆ ಕಂಡು ಬರ್ತಾ ಇಲ್ಲ. ಇದು ಅದಕ್ಕೆ ಇರುವಂಥ ಒಂದು ಪ್ಲಸ್ ಪಾಯಿಂಟ್ ಮತ್ತು ಅದಕ್ಕೆ ಎದುರುಗಡೆ ಪಕ್ಷಕ್ಕೆ ಇರುವಂಥ ಒಂದು ಮೈನಸ್ ಪಾಯಿಂಟ್ ಆಗಿದೆ. ಈ ಎಲ್ಲದರ ನಡುವೆ ನಡೆಯುತ್ತಿರುವಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಅಂತಿಮವಾಗಿ ಯಾರು ನಗ್ತಾರೆ,
ಯಾರಿಗೆ ಚೊಂಬು ಸಿಗ್ತದೆ ಅನ್ನುವಂಥದ್ದು ನಿರ್ಣಯವಾಗಲಿಕ್ಕೆ ಜೂನ್ 4ರವರೆಗೆ ಕಾಯಬೇಕಾಗ್ತದೆ. ಕಾಯದೆ ನಮಗೆ ಬೇರೆ ಗತಿ ಇಲ್ಲ. ಯಾಕಂದರೆ ನಾವು ಈ ದೇಶದ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿದ್ದೇವೆ, ಚುನಾವಣಾ ಆಯೋಗವನ್ನು ಒಪ್ಪಿಕೊಂಡಿದ್ದೇವೆ. ತರಣ ಮಾಡಿದರೂ ಕೂಡ ಚುನಾವಣಾ ಆಯೋಗವನ್ನು ಧಿಕ್ಕರಿಸಲು ನಮಗೆ ಅಧಿಕಾರ ಇಲ್ಲ. ಸುಪ್ರೀಂ ಕೋರ್ಟ್ ಏನಾದರೂ ಕೇಳಬೇಕು, ಅದಕ್ಕೆ 3 ವರ್ಷ ಕಾಯಬೇಕು. ಅಷ್ಟೊತ್ತಿಗೆ ಈ ಹೊಸ ಸರ್ಕಾರ ಬಂದು ತನ್ನ ಅವಧಿಯನ್ನು ಮುಗಿಸಿರ್ತದೆ. ಹೀಗೆಲ್ಲ ಇರುವಂಥ ಭಾರತದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಪತ್ರಿಕಾ ರಂಗಗಳೆಂಬ 4 ಕಂಬಗಳಲ್ಲಿ ನಿಂತಿರುವಂಥ ಈ ಪ್ರಜಾಪ್ರಭುತ್ವವು ಡಿಕ್ಕೇಡಿಯಾಗಿ ಓಡುತ್ತಿರುವ ಕಂಬಳದ ಕೋಣದಂತೆ ತನ್ನ ಬದುವನ್ನು ಬಿಟ್ಟು ಏರಿಗೆ ಎಳೆದಿದೆ. ಒಂದು ಕಡೆ ಕೋಣ ನೀರಿಗೆ ಎಳೆದರೆ ಇನ್ನೊಂದು ಕೋಣ ಏರಿಗೆ ಇಳೀತು ಅಂತಾರೆ. ಈಗ ಸದ್ಯಕ್ಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡೆಯವರು ನೀರಿಗೆ ಎಳೆದರೆ BJP ಕಡೆಯವರು ಏರಿಗೆ ಎಳೀತಾ ಇದ್ದಾರೆ. ಇದರ ನಡುವೆ ಸದ್ಯಕ್ಕೆ ಮಳೆ ಬಂದು ಬಿಸಿಲಲ್ಲಿ ಪ್ರವಾಸ ಮಾಡುವುದು, ಪ್ರಚಾರ ಮಾಡೋದು ಸ್ವಲ್ಪ ತಪ್ಪಿದೆ. ಎಲ್ಲವರ ಮಂಡೆ ಬಿಸಿ ಸ್ವಲ್ಪ ಕಡಿಮೆಯಾಗಿದೆ ಅಂತ ಹೇಳಿದರೂ ಕೂಡ ಅದು ನಮಗೆ ಮಂಡೆ ಬಿಸಿ ಕಡಿಮೆಯಾಗಿದೆ, ಚುನಾವಣೆ ಸ್ಪರ್ಧಿಸುವವರಿಗೆ ಮಂಡೆ ಬಿಸಿ ಹೆಚ್ಚಾಗಿದೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಈಗ ಹೇಳ್ತಾ ಇದ್ದೇನೆ. ಕೊನೆ ನೋಡ್ತಾ ಇರಿ V4 ನ್ಯೂಸ್. ಹಾಗೆ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ನಿಮಗೆಲ್ಲ ಸಲ್ಲಿಸ್ತಾ ಇದ್ದೇನೆ ಒಂದು ಜೋಡು ನಮಸ್ಕಾರ.